ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಮನುಷ್ಯ ತಾನೊಂದು ಬಗೆದರೆ ಬೇರೊಂದು ಬಗೆಯಿತು ದೈವ ಅನ್ನೋ ಹಾಗೆ ಇವತ್ತು ಜಗತ್ತಲ್ಲಿ ನಾನಾ ರೀತಿಯ ಘಟನೆಗಳು ನಡೀತಾ ಇವೆ. ಕಳೆದ 5 ವರ್ಷಗಳಿಂದ ಮನುಷ್ಯನ ದುರಾಸೆಗೆ ಜಗತ್ತು ನಲುಗು ಹೋಗಿತ್ತು. ಚೈನಾ ವೈರಾಣುವಿನಿಂದ ಹಿಡಿದು ಇತ್ತೀಚೆಗೆ ಭಾರತ ಪಾಕಿಸ್ತಾನದ ನಡುವಿನ ಸಂಘರ್ಷದವರೆಗೆ ಮಾನವ ನಿರ್ಮಿತ ಅನಾಹುತಗಳು ಹತ್ತಾರು. ರಷ್ಯಾ ಯುಕ್ರೇನ್ ಕದನ, ಇಸ್ರೇಲ್ ಹಮಾಸ್ ಸಂಘರ್ಷ, ಇಸ್ರೇಲ್ ಇರಾನ್ ಯುದ್ಧ, ಭಾರತದ ವಿರುದ್ಧ ಪಾಕಿಗಳ ಭಯೋತ್ಪಾದಕ ದಾಳಿ, ಅದಕ್ಕೆ ಭಾರತದ ಪ್ರತ್ಯುತ್ತರ, ಕಾಂಬೋಡಿಯಾ ಥಾಯ್ಲ್ಯಾಂಡ್ ನಡುವಿನ ಸಂಘರ್ಷ, ಹೀಗೆ ಜಗತ್ತು ಯುದ್ಧಗಳಿಂದ ತತ್ತರಿಸಿ ಹೋಗಿತ್ತು. ಇನ್ನೇನಿದೆಲ್ಲ ಒಂದು ಹಂತಕ್ಕೆ ಮುಗೀತು ಅನ್ನೋಷ್ಟರಲ್ಲಿ ಈಗ ಜಗತ್ತಿನ ಮೇಲೆ ಪ್ರಕೃತಿಯ ವಕ್ರದೃಷ್ಟಿ ಬಿದ್ದಿದೆ. ಇಷ್ಟು ದಿನ ಮನುಷ್ಯ ಪ್ರಕೃತಿಯ ಮೇಲೆ ನಡೆಸಿದ ದೌರ್ಜನ್ಯಗಳಿಗೆ ಉತ್ತರ ಕೊಡ್ತಾ ಇದೆಯಾ ಪ್ರಕೃತಿ ಅನ್ನೋ ಹಾಗೆ ಸಾಕಷ್ಟು ಸರಣಿ ಘಟನೆಗಳು ನಡೀತಾ ಹೋಗ್ತಾ ಇವೆ. ರಷ್ಯಾದಲ್ಲಿ 8.8ರ ತೀವ್ರತೆಯಲ್ಲಿ ಭೂಕಂಪ ಆಯಿತು. ಆ ಬಳಿಕ ಸುನಾಮಿ ಕಾಣಿಸ್ಕೊಳ್ತು. ಪುಣ್ಯಕ್ಕದು ಹೆಚ್ಚು ಸಮಸ್ಯೆಯನ್ನುಂಟು ಮಾಡಲಿಲ್ಲ ಅನ್ನೋಷ್ಟರಲ್ಲಿ ಈಗ ಮತ್ತೊಂದು ಸಮಸ್ಯೆ ಧುತ್ತಂತ ಕಾಣಿಸ್ಕೊಂಡಿದೆ. ಅದೇ ಜ್ವಾಲಾಮುಖಿ. ಗೆಳೆಯರೆ, ಈಗಷ್ಟೇ ಭೂಕಂಪ ಹಾಗೂ ಸುನಾಮಿಯಿಂದ ಸುಧಾರಿಸ್ಕೊಳ್ತಾ ಇರುವ ರಿಂಗ್ ಆಫ್ ಫೈರ್ ಅಲ್ಲಿ ಈಗ ಮತ್ತೊಂದು ಸಮಸ್ಯೆ ಬಾಯ್ದೆರೆದಿದೆ. ಇಂಡೋನೇಷ್ಯಾದ ಮೌಂಟ್ ಲಿವೋಟೋಬಿ ಲಾಕಿ ಅನ್ನೋ ಅಗ್ನಿಪರ್ವತವೊಂದು ಬಾಯಿ ತೆರೆದಿದೆ. ಕಳೆದ 2 ದಿನಗಳಿಂದ ಬೆಂಕಿಯನ್ನು ಉಗುಳ್ತಾ ಇರುವ ಈ ಜ್ವಾಲಾಮುಖಿ 2010ರ ನಂತರ ಇಂಡೋನೇಷ್ಯಾದಲ್ಲಿ ಬಾಯಿ ಬಿಡ್ತಾ ಇರುವ ಅತಿ ಭಯಾನಕ ಜ್ವಾಲಾಮುಖಿ ಅಂತ ಕರೆಸ್ಕೊಳ್ತಾ ಇದೆ. ಈಗಾಗಲೇ 18 ಕಿಲೋಮೀಟರ್ ಎತ್ತರಕ್ಕೆ, ಅಂದರೆ 18,000 ಮೀಟರ್ಗಳಷ್ಟು ಎತ್ತರಕ್ಕೆ ಬೂದಿಯನ್ನು ಹೊರಹಾಕಿರುವ ಈ ಜ್ವಾಲಾಮುಖಿ ಇನ್ನಷ್ಟು ಅಪಾಯಕಾರಿಯಾಗುವ ಮುನ್ಸೂಚನೆಯನ್ನು ಕೊಡ್ತಾ ಇದೆ. ಶುಕ್ರವಾರ ಬಾಯ್ದೆರೆದಿರೋ ಜ್ವಾಲಾಮುಖಿ ಅವತ್ತೇ 10 ಕಿಲೋಮೀಟರ್ನಷ್ಟು ಎತ್ತರಕ್ಕೆ ಬೂದಿಯನ್ನು ಉಗುಳಿತು. ಇನ್ನು ಶನಿವಾರ 18 ಕಿಲೋಮೀಟರ್ವರೆಗೆ ಏರಿಕೆಯಾಗಿದ್ದ ಬೂದಿಯ ಉಗುಳುವಿಕೆ ಭಾನುವಾರ ಕೂಡ ಹಾಗೇ ಇತ್ತು. ಇಂಡೋನೇಷ್ಯಾದ ಫ್ಲೋರೆಸ್ ದ್ವೀಪದಲ್ಲಿರುವ ಈ ಜ್ವಾಲಾಮುಖಿ 1584 ಮೀಟರ್ಗಳಷ್ಟು ಎತ್ತರ ಇದೆ. ಈ ಪರ್ವತ ಬಾಯ್ದೆರೆದಿರೋದ್ರಿಂದ ಲಾವಾರಸ, ಕಲ್ಲು ಬಂಡೆಗಳು, ಬೋಲ್ಡರ್ಗಳು, ಧೂಳು, ಹೊಗೆ ಯಥೇಚ್ಛ ಪ್ರಮಾಣದಲ್ಲಿ ಸಿಡಿತಾ ಇವೆ. ಅಲ್ಲಿ ಕಲ್ಲುಗಳೇ 5 ಕಿಲೋಮೀಟರ್ಗಳಷ್ಟು ಎತ್ತರಕ್ಕೆ ಸಿಡಿತಾ ಇದ್ದು ಅವು ಜನವಸತಿಗಳ ಮೇಲೆ ಬೀಳ್ತಾ ಇವೆ. ಈಗಾಗಲೇ ಸಾಕಷ್ಟು ಜನರನ್ನು ಅಲ್ಲಿಂದ ಖಾಲಿ ಮಾಡಿಸಲಾಗಿದೆ. ಅಗ್ನಿಪರ್ವತದ ಬಳಿ ಯಾವುದೇ ವಿಮಾನಗಳು ಹಾರದಂತೆ ಎಚ್ಚರಿಕೆಯನ್ನು ಕೈಗೊಳ್ಳಲಾಗಿದೆ. ಈ ಜ್ವಾಲಾಮುಖಿಯಿಂದ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಸಮಸ್ಯೆ ಉಂಟಾಗುವ ಸಾಧ್ಯತೆಗಳನ್ನು ಇದು ತೋರಿಸ್ತಾ ಇದೆ. ಗೆಳೆಯರೆ, ಜ್ವಾಲಾಮುಖಿ ಅಂದ್ರೇನು ಅನ್ನೋದನ್ನು ನಾವಿಲ್ಲಿ ನೋಡೋದಾದರೆ, ನಮ್ಮ ಭೂಮಿ ಸಾಕಷ್ಟು ಪದರಗಳಿಂದ ರೂಪುಗೊಂಡಿದೆ. ಹಾಗೆಯೇ ಭೂಮಿಯ ಮೇಲ್ಮೈನಲ್ಲಿ ಕೂಡ ಭೂಖಂಡಗಳಿವೆ. ಅವು ನಿರಂತರವಾಗಿ ಚಲಿಸ್ತಲೇ ಇರುತ್ತವೆ. ಅವುಗಳ ಚಲಿಸುವ ವೇಗ ಕಡಿಮೆ ಇದ್ದರೂ ಕೂಡ ಅವು ಒಂದಕ್ಕೊಂದು ಸಂಘರ್ಷಕ್ಕಿಳಿಯುತ್ತವೆ. ಆಗ ಭೂಕಂಪನ, ಸುನಾಮಿಯಂಥ ಪ್ರಾಕೃತಿಕ ವಿಸ್ಫೋಟಗಳು ಸಂಭವಿಸುತ್ತವೆ. ಇದರ ಜೊತೆಗೆ ಭೂಮಿಯೊಳಗಿನ ಶಾಖದ ಕಾರಣದಿಂದ ಅಲ್ಲಿ ಲಾವಾರಸ ಉತ್ಪತ್ತಿ ಆಗ್ತಾ ಇರುತ್ತೆ. ಯಾವ ಪ್ರದೇಶದಲ್ಲಿ ಭೂಮಿಯ ಪದರಗಳು ವೀಕ್ ಆಗಿವೆಯೋ ಅಥವಾ ಭೂಮಿಯ ಮೇಲ್ಮೈಯಲ್ಲಿ ಬಿರುಕುಗಳಿರುತ್ತವೋ ಅಂಥ ಕಡೆಗಳಿಂದ ಭೂಮಿಯ ಒಳಗಿನ ಒತ್ತಡ ಹೊರಗೆ ಬರೋದಕ್ಕೆ ಶುರು ಮಾಡುತ್ತೆ. ಅದೇ ಅಗ್ನಿಪರ್ವತವಾಗಿ ರೂಪುಗೊಂಡು ಕಡೆಗೊಂದಿನ ಅಲ್ಲಿಂದ ಲಾವಾರಸ ಹೊರಬರುತ್ತೆ. ಇದನ್ನೇ ಜ್ವಾಲಾಮುಖಿ ಅಂತ ಕರೀತಾರೆ. ಇನ್ನು ಜ್ವಾಲಾಮುಖಿಗಳಿಂದ ಹೊರಬರುವ ಲಾವಾರಸ ಇದೆಯಲ್ಲ, ಅದು ತುಂಬಾನೇ ಅಪಾಯಕಾರಿಯಾಗಿರುತ್ತೆ. ಅದರ ಬಿಸಿಯ ಕಾರಣದಿಂದ ಅಲ್ಲಿ ಸಾಕಷ್ಟು ಅನಿಲಗಳ ಬಿಡುಗಡೆ ಕೂಡ ಆಗುತ್ತೆ. ಇನ್ನು ಈ ಲಾವಾರಸದ ಉಷ್ಣಾಂಶ 650 ಡಿಗ್ರಿ ಸೆಲ್ಸಿಯಸ್ಗಿಂತ ಹೆಚ್ಚಿರುತ್ತೆ. ಹೀಗಾಗಿ ಲಾವಾರಸದ ಕೈಗೆ ಸಿಕ್ಕ ಎಲ್ಲ ಕೂಡ ಅಲ್ಲಿ ಸರ್ವನಾಶವಾಗ್ತಾ ಹೋಗುತ್ತೆ. ಇನ್ನು ಈ ಜ್ವಾಲಾಮುಖಿಗಳು ಸಾಮಾನ್ಯವಾಗಿ ಪರ್ವತದ ತುತ್ತ ತುದಿಯಲ್ಲಿ ಕಾಣಿಸ್ಕೊಳ್ತವೆ. ಹಾಗೆಯೇ ಕೆಲವೊಮ್ಮೆ ಸಮುದ್ರದ ಆಳದಲ್ಲಿ, ಹಿಮದ ಅಡಿಯಲ್ಲಿ ಕೂಡ ಇವು ಕಂಡು ಬರ್ತವೆ. ಎಲ್ಲೇ ಇವು ಸ್ಫೋಟಗೊಂಡರೂ ಕೂಡ ಅಪಾಯ ಅಂತೂ ಗ್ಯಾರಂಟಿ. ಅದರಲ್ಲೂ ಹಿಮದ ಅಡಿಯಲ್ಲಿನ ಜ್ವಾಲಾಮುಖಿಗಳು ಲಾವಾರಸವನ್ನು ಉಗುಳೋದಕ್ಕೆ ಶುರು ಮಾಡಿದರೆ ಅದರ ಶಾಖಕ್ಕೆ ಹಿಮ ಕರಗುವ ಸಾಧ್ಯತೆ ಇರುತ್ತೆ. ಇನ್ನು ಸಮುದ್ರದ ಆಳದಲ್ಲಿ ಜ್ವಾಲಾಮುಖಿ ಸ್ಫೋಟ ಉಂಟಾದರೆ ಅಲ್ಲಿ ಭೂಮಿ ಕಂಪಿಸಿ ಸುನಾಮಿ ಏಳುವ ಸಾಧ್ಯತೆ ಇರುತ್ತೆ. ಹಾಗೆಯೇ ಈಗ ಸಂಭವಿಸಿರುವ ಹಾಗೆ ಜ್ವಾಲಾಮುಖಿ ಸ್ಫೋಟಗೊಂಡ್ರೆ ಇಡೀ ವಾತಾವರಣ ಬೂದಿಯಿಂದ ತುಂಬಿಕೊಂಡು ಹಾಳಾಗುವ ಸಂಭವ ಇರುತ್ತೆ. ಇದರ ಜೊತೆಗೆ ಇವು ಹೊಸ ದ್ವೀಪಗಳ ರಚನೆಗೂ ಸಹಕಾರಿಯಾಗುತ್ತವೆ. ಹೀಗೆ ಕೋಟ್ಯಂತರ ವರ್ಷಗಳ ಹಿಂದೆ ಜ್ವಾಲಾಮುಖಿಗಳಿಂದ ಸೃಷ್ಟಿಯಾದ ದ್ವೀಪಗಳ ಸಾಲಲ್ಲಿ ಈಗಿನ ಇಂಡೋನೇಷ್ಯಾ ಕೂಡ ಒಂದು ಅಂತ ಹೇಳ್ತಾರೆ. ಇಲ್ಲಿರೋ ಸಾಕಷ್ಟು ದ್ವೀಪಗಳು ನಿರ್ಮಾಣ ಆಗೋದಕ್ಕೆ ಜ್ವಾಲಾಮುಖಿಗಳೇ ಕಾರಣ. ಹೀಗಾಗಿ ಇಲ್ಲಿ ನಾವು 127ಕ್ಕೂ ಹೆಚ್ಚು ಆಕ್ಟಿವ್ ಜ್ವಾಲಾಮುಖಿಗಳನ್ನು ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಅದರಲ್ಲೂ ಕೆಲವು ಇದ್ದಕ್ಕಿದ್ದ ಹಾಗೆ ಬಾಯ್ದೆರೆಯುತ್ತವೆ. ಈಗಲೂ ಕೂಡ ಸೆಂಟ್ರಲ್ ಇಂಡೋನೇಷ್ಯಾದ ಈಸ್ಟ್ ನುಸಾ ತೆಂಗಾರ ಪ್ರದೇಶದಲ್ಲಿ ಜ್ವಾಲಾಮುಖಿಯ ಸ್ಫೋಟ ಉಂಟಾಗ್ತಾ ಇದೆ.
ಗೆಳೆಯರೆ, ಈ ಇಂಡೋನೇಷ್ಯಾ ಅನ್ನೋದು ರಿಂಗ್ ಆಫ್ ಫೈರ್ನ ವ್ಯಾಪ್ತಿಯಲ್ಲಿದೆ. ಹೀಗಾಗಿನೇ ಈ ಭಾಗದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಭೂಪದರಗಳ ಚಲನ ಇರುತ್ತೆ. ಅದರಲ್ಲೂ ಇಂಡೋನೇಷ್ಯಾದ ಬಳಿಯಲ್ಲಿ ಇಂಡೋ ಆಸ್ಟ್ರೇಲಿಯನ್ ಪ್ಲೇಟ್ ಇದೆ, ಯುರೇಷಿಯನ್ ಪ್ಲೇಟ್ ಇದೆ, ಫಿಲಿಪೀನ್ಸ್, ಕೊರೊಲೈನ್ ಪ್ಲೇಟುಗಳು ಕೂಡ ಇಲ್ಲಿವೆ. ಸೊ ಈ 5 ಭೂಖಂಡಗಳು ಒಂದಕ್ಕೊಂದು ಸಂಘರ್ಷಕ್ಕಿಳಿಯುತ್ತವೆ. ಹೀಗಾಗಿನೇ ಈ ಭಾಗದಲ್ಲಿ ಭೂಕಂಪನಗಳು, ಜ್ವಾಲಾಮುಖಿಗಳು ಹೆಚ್ಚು. ಇನ್ನು ಈ ಹಿಂದೆ ಇಂಡೋನೇಷ್ಯಾದಲ್ಲಿ ಕಾಣಿಸ್ಕೊಂಡಿದ್ದ ಜ್ವಾಲಾಮುಖಿಯ ಸ್ಫೋಟ ಇಡೀ ಜಗತ್ತನ್ನು ಬೇಸಿಗೆಯಲ್ಲಿ ಕೂಡ ಚಳಿಗಾಲದ ವಾತಾವರಣದಲ್ಲಿಟ್ಟಿತ್ತು ಅನ್ನೋ ಮಾತುಗಳು ಕೇಳಿ ಬರುತ್ತವೆ. ಅವತ್ತು ಜಗತ್ತನ್ನು ಕಾಡಿದ್ದ ಆ ಜ್ವಾಲಾಮುಖಿಯ ಹೆಸರು ಮೌಂಟ್ ಟೊಂಬೋರಾ. ಅದು ಆಗಸ್ಟ್ 10, 1815. ಸೂರ್ಯ ಆಗಲೇ ಪಶ್ಚಿಮದಲ್ಲಿ ಮರೆಯಾಗಿದ್ದ ಸಮಯ ರಾತ್ರಿ 7 ಮುಟ್ತಾ ಇತ್ತು. ಮೌಂಟ್ ಟೊಂಬೋರಾದಿಂದ ಲಾವಾರಸ ಹೊರಬರೋದಕ್ಕೆ ಶುರುವಾಯಿತು. ಮೊದಲಿಗೆ 3 ಚಿಕ್ಕ ಚಿಕ್ಕ ಜ್ವಾಲಾಮುಖಿಗಳು ಬಾಯ್ದೆರೆದು ಆದರೂ ಆ ಬಳಿಕ ಆ 3 ಒಂದಾದವು. ಹೀಗಾಗಿ ಇಡೀ ಮೌಂಟ್ ಟಾಂಬೋರಾ ಲಾವಾ ಪರ್ವತದಂತೆ ಕಾಣಿಸ್ತಾ ಇತ್ತು. ಅಲ್ಲಿ ನೀರಿನಂತೆ ಲಾವಾ ಹರಿಯೋದಕ್ಕೆ ಶುರುವಾಯಿತು. ಕೆಲವೇ ಗಂಟೆಗಳಲ್ಲಿ ಮೌಂಟ್ ಟಾಂಬೋರಾ ಪ್ರದೇಶದಲ್ಲಿದ್ದ ಹಳ್ಳಿ ಸಂಪೂರ್ಣವಾಗಿ ಲಾವಾ ರಸದಿಂದ ನಾಶ ಆಯಿತು. ಅಷ್ಟೇ ಅಲ್ಲ, ಕೆಲವೇ ದಿನಗಳಲ್ಲಿ ಸುಂಬಾವಾ ದ್ವೀಪದಲ್ಲಿದ್ದ ಸುಮಾರು 35,000 ಮನೆಗಳು ಜ್ವಾಲಾಮುಖಿಗೆ ಆಹುತಿಯಾದವು. 10,000 ಜನ ಅಲ್ಲಿ ಲಾವಾದ ಶಾಖ ತಾಳಲಾರದೆ ಪ್ರಾಣ ಕಳ್ಕೊಂಡ್ರು. ಆ ದ್ವೀಪದಲ್ಲಿದ್ದ ಎಲ್ಲ ಪ್ರಾಣಿಗಳು, ಸಸ್ಯಗಳು ಕೂಡ ಅಲ್ಲಿ ಸಾವನ್ನಪ್ಪಿದ್ವು. ಜ್ವಾಲಾಮುಖಿಯ ಹೊಗೆ ವಾತಾವರಣದಲ್ಲಿ ಸುಮಾರು 43 ಕಿಲೋಮೀಟರ್ ಎತ್ತರದವರೆಗೆ ಸೇರಿಕೊಳ್ತು. ಅಷ್ಟೇ ಅಲ್ಲದೆ ಆ ಹೊಗೆಯ ಮೋಡಗಳು ಸುಮಾರು 3,500 ಕಿಲೋಮೀಟರ್ ದೂರದವರೆಗೆ ಕೆಲವು ದಿನಗಳಲ್ಲಿ ಹಬ್ಬಿಕೊಂಡವು ಅನ್ನೋದನ್ನ ಬ್ರಿಟಿಷ್ ನಾವಿಕರು ದಾಖಲು ಮಾಡ್ತಾರೆ. ಹಾಗೇನೆ ಅವತ್ತು ವಾತಾವರಣವನ್ನು ಸೇರಿದ್ದ ಈ ಹೊಗೆ ಆಸ್ಟ್ರೇಲಿಯಾ ಹಾಗೂ ಅಮೆರಿಕ ಸೇರಿದಂತೆ ಯುರೋಪ್ವರೆಗೆ ಹರಡಿಕೊಳ್ತು. ಕೆಲವು ತಿಂಗಳುಗಳು ಕಳೆದರೂ ಕೂಡ ಸುಮಾರು 10ರಿಂದ 30 ಕಿಲೋಮೀಟರ್ ಎತ್ತರದಲ್ಲಿ ಹೊಗೆ ಆವರಿಸಿಕೊಂಡೇ ಇತ್ತು. ಹೀಗೆ ಮೌಂಟ್ ಟಾಂಬೋರಾ ಅವತ್ತು ತನ್ನ ರೌದ್ರ ರೂಪವನ್ನು ಜಗತ್ತಿನ ಮುಂದಿಟ್ಟಿತ್ತು. ಇನ್ನು ಇದೇ ಇಂಡೋನೇಷ್ಯಾದಲ್ಲೇ 74,000 ವರ್ಷಗಳ ಹಿಂದೆ ಮನುಕುಲದ ನಾಶಕ್ಕೆ ಕಾರಣವಾದ ಒಂದು ಭಯಾನಕ ಅಗ್ನಿಸ್ಫೋಟ ಉಂಟಾಯಿತು. ಅದನ್ನು ಟೋಬಾ ಅಗ್ನಿಪರ್ವತ ಸ್ಫೋಟ ಅಥವಾ ಟೋಬಾ ಸೂಪರ್ ವಾಲ್ಕನಿಕ್ ಎರಪ್ಷನ್ ಅಂತ ಕರೀತಾರೆ. ಸುಮಾರು 10 ವರ್ಷಗಳ ಕಾಲ ಇದು ಜಗತ್ತನ್ನು ಕಾಡ್ತು. ಸುಮಾತ್ರಾದ ಈಗಿನ ಟೋಬಾ ಸರೋವರದ ಸ್ಥಳದಲ್ಲಿ ಅಗ್ನಿಪರ್ವತವೊಂದು ಸ್ಫೋಟಗೊಳ್ತು. ಅದರ ತೀವ್ರತೆ VEI ಅಂದರೆ ವಾಲ್ಕಾನಿಕ್ ಎಕ್ಸ್ಪ್ಲೋಸಿವಿಟಿ ಇಂಡೆಕ್ಸ್ ಅಲ್ಲಿ 8ರ ಶ್ರೇಣಿಯಲ್ಲಿತ್ತು ಅಂತ ಹೇಳ್ತಾರೆ. ಇದು ಚರಿತ್ರೆಯಲ್ಲಿ ದಾಖಲಾದ ಅತ್ಯಂತ ಶಕ್ತಿಶಾಲಿ ಅಗ್ನಿಪರ್ವತ ಸ್ಫೋಟಗಳ ಪೈಕಿ ಒಂದಾಗಿ ದಾಖಲಾಗಿದೆ. ಈ ಸ್ಫೋಟದ ಪರಿಣಾಮ ಸುಮಾರು 2,800 ಘನ ಕಿಲೋಮೀಟರ್ಗಳಿಗಿಂತಲೂ ಹೆಚ್ಚು ಬೂದಿ ಮತ್ತು ಗಂಧಕದ ವಾಯುಗಳು ವಾತಾವರಣಕ್ಕೆ ಬಿಡುಗಡೆ ಆದವು. ಇದರಿಂದ ಸೂರ್ಯನ ಕಿರಣಗಳು ಭೂಮಿಯನ್ನೇ ತಲುಪದ ಹಾಗೆ ತಡೆ ಹಿಡಿಯಲ್ಪಟ್ಟವು. ಜಾಗತಿಕ ತಾಪಮಾನ 3ರಿಂದ 5 ಡಿಗ್ರಿ ಸೆಲ್ಸಿಯಸ್ಗೆ ಕುಸಿಯಿತು. ಕೆಲವು ಅಧ್ಯಯನಗಳ ಪ್ರಕಾರ ಈ ಸ್ಫೋಟ ವಾಲ್ಕಾನಿಕ್ ವಿಂಟರ್ ಅಂತ ಕರೆಸಿಕೊಳ್ಳಲ್ಪಡುವ ದೀರ್ಘಕಾಲೀನ ಶೀತಲ ವಾತಾವರಣವನ್ನು ಉಂಟು ಮಾಡಿತು. ಇದು ಸುಮಾರು 10 ವರ್ಷಗಳವರೆಗೆ ಮುಂದುವರಿತು ಅಂತ ಹೇಳ್ತಾರೆ. ಹಾಗೆ ಈ ಸ್ಫೋಟ ದೊಡ್ಡ ಮಟ್ಟದ ಜನಸಂಖ್ಯಾ ನಾಶಕ್ಕೆ ಕೂಡ ಕಾರಣ ಆಯಿತು. ಗೆಳೆಯರೆ, ಈ ಜ್ವಾಲಾಮುಖಿಗಳೇ ಹಾಗೆ. ಅವು ನೋಡೋದಕ್ಕೆ ತುಂಬ ಕುತೂಹಲಕಾರಿಯಾಗಿ ಕಾಣುತ್ತವೆ. ಆದರೆ ಒಮ್ಮೆ ಅವು ರೌದ್ರ ರೂಪವನ್ನು ತಾಳಿದರೆ ಇಡೀ ಜಗತ್ತಿಗೆ ಸಂಕಷ್ಟವನ್ನು ತಂದೊಡ್ಡುತ್ತವೆ. ಅಷ್ಟೇ ಅಲ್ಲದೆ ಇಂಡೋನೇಷ್ಯಾದಲ್ಲಿನ ಜ್ವಾಲಾಮುಖಿಗಳು ರಿಂಗ್ ಆಫ್ ಫೈರ್ನ ಭಾಗ ಆಗಿರೋದ್ರಿಂದ ಅವು ಹೆಚ್ಚು ಗುಡುಗಿದ್ರೆ ಇಡೀ ಪೆಸಿಫಿಕ್ಗೆ ಸಮಸ್ಯೆ ಉಂಟಾಗುತ್ತೆ ಅನ್ನೋ ಭಯ ಕೂಡ ಇದೆ. ಹೀಗಾಗಿನೇ ಜ್ವಾಲಾಮುಖಿ ಸ್ಫೋಟದ ಬಗ್ಗೆ ಸಂಶೋಧಕರು ಕುತೂಹಲದ ಕಣ್ಣುಗಳಿಂದ ಗಮನಿಸ್ತಲೇ ಇರ್ತಾರೆ. ಇನ್ನು ಈಗ ಮೌಂಟ್ ಲೆವಟೋಬಿ ಲಾಕಿ ಪರ್ವತ ಬಾಯ್ದೆರೆದಿರೋದನ್ನ ನೋಡಿದರೆ ಅಣುಬಾಂಬ್ ಬಿದ್ದ ಸಂದರ್ಭದಲ್ಲಿ ಉಂಟಾಗುವ ಪರಿಸ್ಥಿತಿ ನೆನಪಾಗ್ತಾ ಇದೆ. ಈಗಾಗಲೇ ಕೊಮೊಡೋ ಏರ್ಪೋರ್ಟ್ನಲ್ಲಿ ಆಪರೇಷನ್ ಅನ್ನು ನಿಲ್ಲಿಸಲಾಗಿದೆ. ಇನ್ನು ಜ್ವಾಲಾಮುಖಿಯ ಸ್ಫೋಟದ ಕಾರಣದಿಂದ ಅಲ್ಲಿ ಭೂಮಿ ಕಂಪಿಸ್ತಲೇ ಇದೆ. ಇದು ರಿಂಗ್ ಆಫ್ ಫೈರಲ್ಲಿ ಇನ್ನಷ್ಟು ಸಮಸ್ಯೆಗಳು ಉಂಟಾಗೋದಕ್ಕೆ ಕಾರಣವಾಗುತ್ತಾ ಅನ್ನೋ ಭಯವನ್ನು ಜನರಲ್ಲಿ ಹುಟ್ಟಿಸ್ತಾ ಇದೆ. ಈಗಾಗಲೇ ಪೆಸಿಫಿಕ್ ಸಾಗರದ ಉತ್ತರ ಭಾಗದಲ್ಲಿ ಭೂಕಂಪ ಸಂಭವಿಸಿದ್ದು, ದಕ್ಷಿಣದಲ್ಲಿ ಜ್ವಾಲಾಮುಖಿಯ ಸ್ಫೋಟ ಆಗಿದೆ. ಹಾಗೆ ಪಶ್ಚಿಮದಲ್ಲಿ ಅಂದರೆ ದಕ್ಷಿಣ ಅಮೆರಿಕಾದ ಕರಾವಳಿಯಲ್ಲಿ ಹಾಗೂ ಪೂರ್ವದಲ್ಲಿ ಕೂಡ ಏನಾದರೂ ಸಮಸ್ಯೆಗಳು ಕಾಣಿಸ್ಕೊಂಡಿದ್ದೇ ಆದರೆ ಪೆಸಿಫಿಕ್ ಅನ್ನೋದು ಇನ್ನೂ ಕೆಲ ದಿನಗಳ ಕಾಲ ಶಾಂತವಾಗಿ ಉಳಿಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗಾಗಿನೇ ಇಂಡೋನೇಷ್ಯಾ ಸರ್ಕಾರ ಕೂಡ ಇಲ್ಲಿ ಎಚ್ಚೆತ್ತುಕೊಂಡಿದೆ. ಈ ದ್ವೀಪ ರಾಷ್ಟ್ರದಲ್ಲಿ 28 ಕೋಟಿಯಷ್ಟು ಜನ ಇದ್ದಾರೆ. ಅವರ ರಕ್ಷಣೆಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಲಾಗ್ತಾ ಇದೆ ಅಂತ ಅಲ್ಲಿನ ಸರ್ಕಾರ ತಿಳಿಸಿದೆ. ಹಾಗೆ ಪೆಸಿಫಿಕ್ ತೀರದ ದೇಶಗಳು ಕೂಡ ಎಚ್ಚರಿಕೆಯನ್ನು ವಹಿಸಿವೆ. ಈ ಜ್ವಾಲಾಮುಖಿಯ ಅಬ್ಬರ ಇನ್ನೂ ಹೆಚ್ಚಾಗುತ್ತಾ ಅಥವಾ ದಿನ ಕಳೆದಂತೆ ಇದು ತನ್ನ ರುದ್ರ ರೂಪವನ್ನು ಕಡಿಮೆ ಮಾಡಿಕೊಳ್ಳುತ್ತಾ ಅನ್ನೋದನ್ನ ಕಾದು ನೋಡಬೇಕು. ಇದು ಗೆಳೆಯರೆ, ರಷ್ಯಾದಲ್ಲಿ ನಡೆದ ಭೂಕಂಪನದ ನಂತರ ಇಂಡೋನೇಷ್ಯಾದಲ್ಲಿ ಉಂಟಾಗ್ತಾ ಇರುವ ಜ್ವಾಲಾಮುಖಿಯ ಅಬ್ಬರದ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.